ಆಪರೇಷನ್ ಸಿಂಧೂರದ ದಾಳಿಯಲ್ಲಿ ಭಾರತದ ಜೆಟ್ ನಷ್ಟ. ಇದಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಜೆಟ್ ನಷ್ಟದ ಬಗ್ಗೆ ಭಾರತ ಮಾತುಕತೆಯನ್ನ ನಡೆಸಿದೆ. ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಮಾತಾಡಿದ್ದಾರೆ. ಪಾಕಿಸ್ತಾನ ಹೇಳಿತಲ್ಲ 6 ಜೆಟ್ ಅನ್ನ ಹೊಡೆದುರುಳಿಸಿದ್ವಿ ಅಂತ. ಹಾಗಾದ್ರೆ ನಿಜನಾ? ನಮ್ಮ ಭಾರತದ ಜೆಟ್ ಎಷ್ಟು ನಷ್ಟ ಆಯ್ತು ಈ ಒಂದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ? ಕಂಪ್ಲೀಟ್ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಏನ್ ಮಾತಾಡಿದ್ದಾರೆ ಹಾಗಾದ್ರೆ? ಎಷ್ಟು ಜೆಟ್ ನಷ್ಟ ಆಗಿದೆ? ಪಾಕಿಸ್ತಾನ ಹೇಳಿದಂತಹ 6 ಜೆಟ್ ನಷ್ಟ ನಿಜಾನಾ? ನಮ್ಮ ವಿಮಾನ ನಷ್ಟ ಆಗಿರೋದು ನಿಜ ಅಂತ ಇದೀಗ ಸಿಡಿಎಸ್ ಅನಿಲ್ ಚೌಹಾಣ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ದಾಳಿಯಲ್ಲಿ ಭಾರತದ ಜೆಟ್ ಎಷ್ಟು ಜೆಟ್ಗಳು ನಷ್ಟ ಆದವು? ಇದೇ ಮೊದಲ ಬಾರಿಗೆ ಇದೀಗ ಜೆಟ್ ನಷ್ಟದ ಬಗ್ಗೆ ಭಾರತ ಮಾತನಾಡಿದೆ. ಪಾಕಿಸ್ತಾನದ ದಾಳಿಯಿಂದ ಭಾರತದ ಯುದ್ಧ ವಿಮಾನ ನಷ್ಟ ಆಗಿರೋದು ನಿಜ. ನಮ್ಮ ಜೆಟ್ ನಷ್ಟ ಆಗಿರೋದು ಅಥವಾ ಅವರು ಹೊಡೆದುರುಳಿಸಿರುವಂತದ್ದು ನಿಜ ಅಂತ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಹೇಳಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಎಷ್ಟು ಜೆಟ್ಗಳಿಗೆ ಹಾನಿ ಆಯಿತು ಅಂತ ಒಬ್ಬ ಆಂಕರ್ ಕೇಳಿದಂತಹ ಪ್ರಶ್ನೆಗೆ ಪಾಕಿಸ್ತಾನ ಹೇಳ್ತಾ ಇರೋದೆಲ್ಲವೂ ಸುಳ್ಳು. 6 ಜೆಟ್ ಹೊಡಿತು ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲವೂ ಸುಳ್ಳು. ಆದ್ರೆ ಭಾರತಕ್ಕೆ ಆಗಿರುವಂತಹ ನಷ್ಟ 1 ಜೆಟ್ ಬಿದ್ದಿರೋದು ಹೌದು ಅಂತ ಈಗ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಹೇಳಿದಂತಹ ಆ ಒಂದು ಮಾತಿದೆಯಲ್ಲ, ಎಷ್ಟು ಬಿತ್ತು, ಹೇಗೆ ಹೊಡೆದುರುಳಿಸಿದ್ರು, ನಾವು ಹೇಗೆ ಅದನ್ನ ಟ್ಯಾಕಲ್ ಮಾಡಿದ್ವಿ, ನಮಗಾದಂತಹ ನಷ್ಟ ಏನು, ಭಾರತದ ಎಷ್ಟು ಜೆಟ್ಗಳನ್ನ ಪಾಕಿಸ್ತಾನ ಹೊಡೆದಾಕ್ತು. ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ಅವರ ಎಕ್ಸ್ಕ್ಲೂಸಿವ್ ಮಾತನ್ನ ನೋಡ್ತಾ ಹೋಗೋಣ. ಪಾಕಿಸ್ತಾನದ ದಾಳಿಯಿಂದ ಭಾರತದ ಒಂದು ವೆಪನ್ ಅಥವಾ ಜೆಟ್ಟಿಗೆ ಆದಂತಹ ಹಾನಿ ಎಷ್ಟರ ಮಟ್ಟಿಗೆ, ಎಷ್ಟಾಯ್ತು, ಯಾವ ರೀತಿಯ ನಷ್ಟ ಆಯ್ತು, ಆಮೇಲೆ ಅದನ್ನ ಹೇಗೆ ಟ್ಯಾಕಲ್ ಮಾಡಿದ್ವಿ. ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಮೊಟ್ಟ ಮೊದಲ ಬಾರಿಗೆ ಹಾನಿ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ ಆದ್ಮೇಲೆ ಮುಂದುವರೆದಂತಹ ಸಂಘರ್ಷದಲ್ಲಿ ಭಾರತದ ಜೆಟ್ ಒಂದು ನಷ್ಟ ಆಗಿರುವಂತದ್ದು ನಿಜ ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಏನ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಭಾರತದ ಜೆಟ್ ನಷ್ಟ ಆಗಿರುವಂತದ್ದು ನಿಜ. ಸಂಘರ್ಷದಲ್ಲಿ ಭಾರತ ತನ್ನ ಫೈಟರ್ ಜೆಟ್ ಅನ್ನ ಕಳೆದುಕೊಂಡಿದೆ ಹೇಗಂತ ಮೊದಲ ಬಾರಿಗೆ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿಂಗಾಪುರದ ಶಾಂಗ್ರಿಲಾ ಸಂವಾದದಲ್ಲಿ ಅನಿಲ್ ಚೌಹಾಣ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ತನಕ ಪಾಕಿಸ್ತಾನ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇತ್ತು, 6 ಜೆಟ್ ಹೊಡೆದಾಕ್ಬಿಟ್ವಿ ನಾವು ಹಂಗೆ ಹಿಂಗೆ ಅಂತ. ಪ್ರೂಫ್ ಎಲ್ರಪ್ಪ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ವಾ ಅಂತ ಹೇಳಿದ್ರು. ಒಂದ್ ರೀತಿ ಹಾರಿಕೆ ಉತ್ತರವನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಒಂದಂತೂ ಕನ್ಫ್ಯೂಷನ್ ಇತ್ತು, ನಿಜಕ್ಕೂ ಪಾಕಿಸ್ತಾನ ಎಷ್ಟು ಜೆಟ್ಗಳನ್ನ ಹೊಡೆದುರುಳಿಸ್ತು ಅಥವಾ ಅವ್ರು ಹೇಳ್ತಾ ಇರೋದೆಲ್ಲವೂ ಸುಳ್ಳ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ಸಂಪೂರ್ಣವಾದ ವಿವರವನ್ನ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಹೇಳಿದ್ದಾರೆ. ಏನ್ ಹೇಳಿದ್ರು ಅನ್ನುವಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಹೋಗೋಣ. ಸಂಘರ್ಷದಲ್ಲಿ ಭಾರತ ತನ್ನ ಫೈಟರ್ ಜೆಟ್ ಅನ್ನ ಕಳೆದುಕೊಂಡಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ನಂಬರ್ಸ್ ಎಷ್ಟು ಫೈಟರ್ ಜೆಟ್ಗಳನ್ನ ನಾವು ಕಳ್ಕೊಂಡ್ವಿ? ಆಪರೇಷನ್ ಸಿಂಧೂರದಲ್ಲಿ ಅಥವಾ ಈ ಸಂಘರ್ಷದಲ್ಲಿ ಭಾರತ ತನ್ನ ಫೈಟರ್ ಜೆಟ್ ಕಳ್ಕೊಂಡಿರೋದು ನಿಜ ಅಂತ ಮೊಟ್ಟ ಮೊದಲ ಬಾರಿಗೆ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ತನಕ ಈ ಒಂದು ಪ್ರೆಸ್ ಬ್ರೀಫಿಂಗ್ ಆಗ್ಬೇಕಾದ್ರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಾವು ಹೇಗೆ ಹೊಡೆದ್ವಿ, ನಮಗೇನಾದ್ರೂ ನಷ್ಟ ಆಯ್ತಾ, ನಾವು ಹೇಗೆ ಆ ಕಡೆಯಿಂದ ಬರ್ತಾ ಇದ್ದಂತಹ ಫೈಟರ್ ಜೆಟ್ಗಳನ್ನ ತಡೆಯುವಲ್ಲಿ ಯಶಸ್ವಿ ಆದ್ವಿ, ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಲೀಡರ್ಸ್ಗಳು ಅಂದ್ರೆ ಆರ್ಮಿಗೆ ಸೇರಿದಂತವ್ರು ಕೊಟ್ಟಿದ್ದನ್ನ, ಸೇನಾಧಿಕಾರಿಗಳು ಕೊಟ್ಟಿರೋದನ್ನ ಗಮನಿಸಿದ್ವಿ. ಬಟ್ ನಂಬರ್ಸ್ ಅನ್ನ ಅವರೆಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಬಟ್ ಮೊಟ್ಟ ಮೊದಲ ಬಾರಿಗೆ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಈ ಒಂದು ಬ್ಲೂಮ್ಬರ್ಗ್ ಅನ್ನುವ ಟಿವಿಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಪೂರ್ಣ ವಿವರವನ್ನ ಅಂದ್ರೆ ಈಗ ಎಷ್ಟಾಯ್ತು, ಏನಾಯ್ತು ಅನ್ನುವಂಥದ್ದನ್ನ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಈ ಒಂದು ಬ್ಲೂಮ್ಬರ್ಗ್ ಅನ್ನುವಂತಹ ಟಿವಿಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಸಿಡಿಎಸ್ ಅವರು ಮಾತಾಡಿರುವಂತದ್ದು,
ಭಾರತದ ಫೈಟರ್ ಜೆಟ್ ಪಾಕಿಸ್ತಾನದವರು ಹೊಡೆದಿದ್ದು ನಿಜ. ನಾವು ಫೈಟರ್ ಜೆಟ್ ಅನ್ನ ಕಳ್ಕೊಂಡಿರೋದು ನಿಜ. ಬಟ್ ಅದ್ರ ಮುಖೇನ ಅವ್ರು ಹೇಳ್ತಾರಲ್ಲ, ಫೈಟರ್ ಜೆಟ್ ಹೊಡೆದಿದ್ದು ಮುಖ್ಯ ಸಂಗತಿ ಆಗ್ಲಿಲ್ಲ ನಮಗಿಲ್ಲಿ. ಪಾಕಿಸ್ತಾನದವರು ನಮ್ಮ ಫೈಟರ್ ಜೆಟ್ ಒಂದನ್ನ ಹೊಡೆದುರುಳಿಸಿದ್ದು ನಿಜ, ಬಟ್ ಅದೆಲ್ಲ ಮುಖ್ಯ. ಯಾಕೆ ಹೊಡೆಯಲಾಯಿತು ಅನ್ನೋದು ಮುಖ್ಯ. ಅಗೇನ್ ಇಲ್ಲಿ ಒಂದು ರೀತಿ ಒಂದು ಕನ್ಫ್ಯೂಷನ್ ಝೋನ್ ಅನ್ನ ನಮಗೆ ಹುಟ್ಟಾಕಿದ್ದಾರೆ. ಪಾಕಿಸ್ತಾನ ಹೇಳ್ತಾ ಇರೋದು ಶುದ್ಧ ಸುಳ್ಳು. ಯಾವ ವಿಚಾರದಲ್ಲಿ ಅಂದ್ರೆ ಅವ್ರು ಹೇಳಿದ್ರಲ್ಲ, 6 ಜೆಟ್ಗಳನ್ನ ಹೊಡೆದು ಹಾಕಿದ್ವಿ ನಾವು, 6 ಅಂತ. ಪ್ರೂಫ್ ಎಲ್ಲಿ ಸ್ವಾಮಿ ಅಂತ ಕೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ನೋಡ್ಕೊ ಹೋಗಿ ಅಂದಿದ್ರು. ಪುಣ್ಯಾತ್ಮ ಸದ್ಯಕ್ಕೆ ವಾಟ್ಸಪ್ ಗ್ರೂಪ್ ಅಲ್ಲಿ ಇದೆ, ನನ್ನ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಇದೆ ಅಂತ ಹೇಳ್ಕೊಂಡಿರ್ಲಿಲ್ಲ ಅವತ್ತು. ನಾವು ಮಾಡಿದ ಯುದ್ಧ ತಂತ್ರದಲ್ಲಿ ಸ್ವಲ್ಪ ಎಡವಟ್ಟಾಯ್ತು. CDS ಅನಿಲ್ ಚೌಹಾಣ್ ಅವರು ಇವತ್ತು ಅದ್ರ ಬಗ್ಗೆ ಮಾತಾಡಿದ್ದಾರೆ. ನಾವು ಮಾಡಿದಂತಹ ಒಂದು ಯುದ್ಧ ತಂತ್ರ ಅಥವಾ ಒಂದು ಪ್ಲಾನಿಂಗ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಬಟ್ ಏನ್ ಪ್ರಾಬ್ಲಮ್ ಆಯ್ತು ಅಥವಾ ಎಡವಟ್ಟಾಯ್ತು ಅಂತ ತಿಳ್ಕೊಂಡು ಸರಿ ಮಾಡೋಕೆ ನಮ್ಗೆ 2 ದಿನ ಟೈಮ್ ಬೇಕಾಯ್ತು. ಆಗ ನಾವು ಒಂದು ಯುದ್ಧ ವಿಮಾನವನ್ನ ಅಥವಾ ಈ ಒಂದು ಜೆಟ್ಟನ್ನ ಕಳ್ಕೊಂಡಿರೋದು ನಿಜ ಅಂತ ಹೇಳಿದ್ದಾರೆ. ಬಟ್ ಇದರ ನಷ್ಟದ ಬಗ್ಗೆ ಅವರು ಪ್ರಶ್ನೆ ಮಾಡ್ತಿಲ್ಲ ಅಥವಾ ಇದರ ನಷ್ಟದ ಬಗ್ಗೆ ಮಾತಾಡಿಲ್ಲ. ಬಟ್ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, 2 ದಿನಗಳ ನಂತರ ಮತ್ತೆ ನಾವು ಕಾರ್ಯಗತ ಮಾಡಿದ್ವಿ ಅಂಡ್ ಟ್ಯಾಕಲ್ ಮಾಡಿದ್ವಿ, ಅದನ್ನ ಸರಿ ಮಾಡ್ಕೊಂಡ್ವಿ, ನಮ್ಮ ಎಡವಟ್ಟೆಲ್ಲ ಆಯ್ತು ಅನ್ನುವಂಥದ್ದನ್ನ ಸರಿ ಮಾಡ್ಕೊಂಡ್ವಿ ಅಂತ ಒಂದು ಗಮನಿಸಬೇಕಾಗಿರೋದು. ನೋಡಿ, ಒಂದು ಯುದ್ಧ ಅಂತ ಅಂದಾಗ ಸಾವು ನೋವುಗಳು ಒಂದು ಭಾಗ, ಮತ್ತೊಂದು ಕಡೆ ನಷ್ಟ ಅನ್ನುವಂಥದ್ದು ಹಾಗೆ ಆಗುತ್ತೆ. ಯಾವುದೋ ಒಂದು ಸೈಡಿಗಲ್ಲ, 2 ಸೈಡಿಗೆ ಆಗುತ್ತೆ. ಹಾಗೆ ನೋಡೋದಾದ್ರೆ ನಾವು ಅವ್ರ ರನ್ವೇನೆಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ. ಪಾಕಿಸ್ತಾನದಲ್ಲಿ ರನ್ವೇಗಳನ್ನೇ ಒಂದು ಬ್ಲಾಸ್ಟ್ ಮಾಡಿರೋದನ್ನು ಕೂಡ ನೋಡಿದ್ವಿ. ಬಟ್ ನಮ್ಮ ಕಡೆಯಿಂದ ಏನಾದ್ರು ಅಂದ್ರೆ ನಮಗೇನಾದ್ರೂ ನಷ್ಟ ಆಯ್ತಾ ಅಂದ್ರೆ, CDS ಅನಿಲ್ ಅವರು ಹೇಳಿದ್ದಾರೆ ಇವತ್ತೊಂದು ಸಂದರ್ಶನದಲ್ಲಿ, ಹೌದು, ಒಂದು ಜೆಟ್ಟನ್ನ ಕಳ್ಕೊಂಡಿದೀವಿ ಅಂತ. ಹಾಗಾದ್ರೆ ಏನ್ ಹೇಳಿದ್ರು ಅನಿಲ್ ಚೌಹಾಣ್ ಅವರು, ನೋಡ್ತಾ ಹೋಗಿ. I think what is important is that not the jet being down, but why they were being down, why they were. So the good part is that we are able to understand the tactical mistake which we made, remedy it, rectify it, and then implement it again after 2 days, and flew all our jets, again targeting at long range, which I said absolutely incorrect, and that is not information which I said is important. What is important is why they were down. That is more important for us. And what did we do after that? That's more important. I think what is important is that not the jet being down, but why they were being down, why they were. So the good part is that we are able to understand the tactical mistake which we made, remedy it, rectify it, and then implement it again after 2 days, and flew all our jets, again targeting at long range, which I said absolutely incorrect, and that is not information which I said is important. What is important is why they were down. That is more important for us. And what did we do after that? That's more important. I think what is important is that not the jet being down, but why they were being down, why they were. So the good part is that we are able to understand the tactical mistake which we made, remedy it, rectify it, and then implement it again after 2 days, and flew all our jets, again targeting at long range, which I said absolutely incorrect, and that is not information which I said is important. What is important is why they were down. That is more important for us. And what did we do after that? That's more important. I think what is important is that not the jet being down, but why they were being down, why they were. So the good part is that we are able to understand the tactical mistake which we made. ಬಹಳ ಪ್ರಮುಖವಾದಂತಹ ಸುದ್ದಿ ಅಂಡ್ ಮೆಚುರಿಟಿ ಅಂದ್ರೆ ಇದು ನೋಡಿ, ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲಿ. ಜೆಟ್ ಬಿದ್ದಿದ್ದು ಹೌದು, ಬಟ್ ಅದೆಲ್ಲ ಇಂಪಾರ್ಟೆಂಟ್. ಯಾಕೆ ಬಿತ್ತು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಾವು 2 days ಟೈಮ್ ತಗೊಂಡು ಅದನ್ನ ಟ್ಯಾಕಲ್ ಮಾಡಿದ್ವಿ. ಆ ನಂತರ ಹೋಗದಂತಹ ಜೆಟ್ಗಳು ಇಲ್ಲಿಂದ ಹಾರ್ತಲ್ಲ, ಅದ್ಯಾವುದು ಕೂಡ ಗುರಿಯನ್ನ ಮಿಸ್ ಮಾಡ್ಕೊಳ್ಳೇ ಇಲ್ಲ. ಅದು ಮೆಚುರಿಟಿ ಮಾತು. ಸುಮ್ನೆ 6 ಹೊಡೆದ್ವಿ 7 ಹೊಡೆದ್ವಿ ಅಂತ ಅವರು ಬಾಯಿಗೆ ಬಂದಂಗೆ ಪುಕ್ಕಟ್ಟೆ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ, ಅದೆಲ್ಲವೂ ಶುದ್ಧ ಸುಳ್ಳು ಅಂತ ಹೇಳೋದ್ರ ಮುಖಾಂತರ CDS ಅನಿಲ್ ಚೌಹಾಣ್ ಅವರು, ಒಂದು ಜೆಟ್ ಅಂದ್ರೆ ಜೆಟ್ ಬಿದ್ದಿರೋದು ಹೌದು, ಬಟ್ ಅದು ಇಂಪಾರ್ಟೆಂಟ್ ವಿಚಾರ ಅಲ್ವೇ ಅಲ್ಲ. ಇಂಪಾರ್ಟೆಂಟ್ ಅಥವಾ ಪ್ರಮುಖ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಬಿತ್ತು, ಅದಾದ್ಮೇಲೆ ನಾವು ಏನು ಮಾಡಿದ್ವಿ, ಅದು ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಹೇಳ್ತಾ ಇರೋದು ಏನೋ, ಓಕೆ, ಈಗ ಭಾರತದ ಎಷ್ಟು ಜೆಟ್ಗಳು ನಷ್ಟ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಪಾಕಿಸ್ತಾನ ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದು ಒಟ್ಟು 6 ಜೆಟ್ಗಳನ್ನ ಹೊಡೆದಾಕಿದ್ವಿ ಇಂಡಿಯಾದು ಅಂತ ಹೇಳ್ತಾ ಇದ್ರು. ಪಾಕಿಸ್ತಾನ ಹೇಳ್ತಾ ಇದೆ ಭಾರತದ 6 ಜೆಟ್ಗಳನ್ನ ಹೊಡೆದ್ವಿ ಅಂತ.
ಆದ್ರೆ ಪಾಕಿಸ್ತಾನ ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳನ್ನ ಕೊಟ್ಟಿರಲಿಲ್ಲ. ಹೇಳಿದ್ರು ಸಾಕ್ಷಿ ಕೊಟ್ರು, ಸಾಕ್ಷಿ ಕೊಟ್ಟಿಲ್ಲ ಅಂತಲ್ಲ, ಸಾಕ್ಷಿ ಕೊಟ್ರು. ಹೆಂಗ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿದೆ, ಹೋಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆ ಪುಣ್ಯಾತ್ಮ ಅದೇನ್ ಗಂಭೀರತೆ ಇರುವ ಒಂದು ಸೀರಿಯಸ್ನೆಸ್ ಆ ಮನುಷ್ಯನಲ್ಲಿ ಇತ್ತಾ ಇಲ್ವೋ ಗೊತ್ತಿಲ್ಲ, ಸಾಕ್ಷಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಂತ ಹೇಳಿದ ಆ ಪುಣ್ಯಾತ್ಮ. ಅದಕ್ಕೆ ಹೇಳಿದ್ದು, ತೀರಾ ಹೋಗಿ ನನ್ನ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ನೋಡಿ ಅಂತ ಹೇಳಿಲ್ಲ. ಪಾಕಿಸ್ತಾನದ ಹೇಳಿಕೆಯನ್ನ ಅವರೇ ಒಪ್ಪಿಲ್ಲ. ಆಮೇಲೆ ಇನ್ನೊಂದು ದೇಶಕ್ಕೆ ಹೋಗಿ, ಈ ಅಜರ್ಬೈಜಾನ್ ನಲ್ಲೂ ಕೂಡ ಹೋಗಿ ಹೇಳ್ಕೊಂಡ್ರಲ್ಲ ಪಾಕಿಸ್ತಾನದವರು, ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ. ಈ ಅಜರ್ಬೈಜಾನ್ ದೇಶಕ್ಕೆ ಹೋಗಿ ನಾವು ಪ್ಲಾನ್ ಮಾಡೋಣ ಅನ್ಕೊಂಡಿದ್ವಿ, ಅಷ್ಟೊತ್ತಿಗೆ ಬಂದು ಅವ್ರು ಹೊಡೆದಾಕ್ಬಿಟ್ರು, ನಮ್ಮನ್ನ ಹೊಡೆದ್ಬಿಟ್ರು, ರನ್ವೇಗಳನ್ನ ಹಾಳು ಮಾಡ್ಬಿಟ್ರು ಅಂತ ಹೇಳಿದಾರೆ. ಹೋಗಿ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಪಾಕಿಸ್ತಾನ. ಬಟ್ ಬಹಳ ಗಾಂಭೀರ್ಯತೆಯಿಂದ ಏನ್ ಹೇಳಬೇಕು, ಎಷ್ಟು ಹೇಳಬೇಕು ಮತ್ತು ಹೇಗೆ ಹೇಳಬೇಕು ಅನ್ನುವಂಥದ್ದನ್ನ ನಮ್ಮ ಇಂಡಿಯನ್ ಆರ್ಮಿ ಅಚ್ಚುಕಟ್ಟಾಗಿ ತೋರಿಸ್ಕೊಡ್ತಾ ಇದೆ. ಪ್ರೆಸ್ ಬ್ರೀಫಿಂಗ್ ಅಂದ್ರೆ ಏನು ಅಂತ ಆಪರೇಷನ್ ಸಿಂಧೂರದ ನಂತರ ತೋರಿಸ್ಕೊಟ್ರು. ಅಂಡ್ ಈಗ ಒಂದು ಇಂಟರ್ವ್ಯೂನಲ್ಲಿ ಏನ್ ಹೇಳ್ಬೇಕು, ಎಷ್ಟು ಹೇಳ್ಬೇಕು, ಆ ಬಹಳ ತೂಕವಾದ ಮಾತುಗಳನ್ನ ಆಡಿದ್ದಾರೆ. ಜೆಟ್ ಬಿದ್ದಿದ್ದು ಸುಳ್ಳು ಅಂತ ಅಂದ್ರೆ ಈಗ ಆಗಿರುವಂತಹ ಡ್ಯಾಮೇಜ್ನ ಇಲ್ಲಪ್ಪ ಆಗೇ ಇಲ್ಲ ಅಂತ ಪಾಕಿಸ್ತಾನ ತರ ಹೇಳ್ಕೊಳಕ್ ಹೋಗ್ಲಿಲ್ಲ. ಹೌದು, ಒಂದು ಮಿಸ್ ಆಯ್ತು, ಒಂದು ಜೆಟ್ನ ಅವ್ರು ಹೊಡೆದ್ರು. ಬಟ್ ಏನಾಯ್ತು ಆಫ್ಟರ್ ದಾಟ್ ನಾವೇನ್ ಮಾಡಿದ್ವಿ ಅಂಡ್ ಯಾಕೆ ಅದು ಕೆಳಗೆ ಬಿತ್ತು, ಯಾಕೆ ಫೇಲ್ಯೂರ್ ಆಯ್ತು, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ತಿಳ್ಕೊಳ್ಳೋಕೆ ನಾವು 2 days ಟೈಮ್ ತಗೊಂಡ್ವಿ. ಆಮೇಲೆ ಅವ್ರು ಹೇಳಿದ್ರಲ್ಲ 6 ಜೆಟ್ ಹೊಡೆದ್ವಿ ನಾವು, 6 ಜೆಟ್ ಹೊಡೆದ್ವಿ ಅಂತ ಬೊಗಳ್ತಾ ಇದ್ರಲ್ಲ. ಬಟ್ ಇಲ್ಲ, ಅಬ್ಸಲ್ಯೂಟ್ಲಿ ಅದು ರಾಂಗ್ ಇನ್ಫಾರ್ಮೇಶನ್. ಬೇಕಿದ್ರೆ ನೀವು ಅವ್ರ ಹತ್ರ ಸಾಕ್ಷಿ ಕೇಳಿ ಅಂತ ಹೇಳಿದ್ರು. ಅಂಡ್ ನಾವು ಅವರ ಈಗ ರನ್ವೇಗಳನ್ನು ಹೊಡೆದಿದ್ದಾಗಿರ್ಬೋದು, ಅಂದ್ರೆ ಏರ್ ಬೇಸ್ಗಳನ್ನು ಹೊಡೆದಾಕಿದಾಗಿರ್ಬೋದು, ಅವರೆಲ್ಲೂ ಕೂಡ ಸಾಕ್ಷಿ ಕೇಳಿಲ್ಲ. ಯಾಕೆ ಹೇಳಿ, ಬಹಳ ದೊಡ್ಡದಾದಂತಹ ಗಾಯವನ್ನ ಇಂಡಿಯಾ ಆಲ್ರೆಡಿ ಮಾಡಿತ್ತು, ಅದನ್ನ ಮುಚ್ಚೋಕೊಳಕ್ಕೆ ಅವ್ರ ಕೈಲಿ ಆಗ್ಲೇ ಇಲ್ಲ. ಬಟ್ ಇದೀಗ ಎಷ್ಟು ಫೈಟರ್ ಜೆಟ್ಗಳು ಪತನ ಆಯ್ತು ಅಂತ ಕೇಳಿದ ಪ್ರಶ್ನೆಗೆ ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಅಂಡ್ ಹೇಳಲೇಬೇಕು ಅಂತಾನೂ ಏನಿಲ್ಲ, ಕೆಲವೊಂದು ಸೀಕ್ರೆಟ್ ನ ಮೇಂಟೈನ್ ಮಾಡಬೇಕಾಗತ್ತೆ. ನಮಗೆ ಗೊತ್ತಿಲ್ಲದಂತಹ ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇದೆ ನಾವು ಹೊಡೆದಿದೀವಿ ಅಥವಾ ಹೊಡೆಸ್ಕೊಂಡಿದೀವಿ ಅಂತ ಎಲ್ಲರೂ ಹೇಳಬೇಕು ಅಂತ ಏನಿಲ್ಲ. ಏನ್ ಹೇಳಬೇಕೋ, ಎಷ್ಟು ಹೇಳಬೇಕೋ ಅದನ್ನ ಅಚ್ಚುಕಟ್ಟಾಗಿ CDS ಅನಿಲ್ ಚೌಹಾಣ್ ಅವರು ಹೇಳಿ ಮುಗಿಸಿದ್ದಾರೆ. ಅವ್ರು ಹೇಳಿರುವಂತದ್ದು ಇಷ್ಟೇ. ಆ ಆಂಕರ್ ಕೇಳಿದಂತಹ ಪ್ರಶ್ನೆಗೆ ಅಥವಾ ಜರ್ನಲಿಸ್ಟ್ ಕೇಳಿದಂತಹ ಪ್ರಶ್ನೆಗೆ, ನಿಮ್ಮ ಜೆಟ್ಗಳನ್ನ ಅಥವಾ ಇಂಡಿಯಾ ಜೆಟ್ಗಳನ್ನ ಪಾಕಿಸ್ತಾನ ಹೊಡೆದಾಕ್ತಾ ಅನ್ನೋದಕ್ಕೆ ಹೌದು ಅನ್ನುವಂತಹ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಅಂಡ್ ಅದು ಇಂಪಾರ್ಟೆಂಟ್ ಆಗಲ್ಲ, ಅವ್ರು ಕೆಳಗೆ ಬೀಳಿಸಿದ್ರು ಅಥವಾ ಹೊಡೆದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಲ್ಲ. ಯಾಕೆ ನಮ್ಮ ಜೆಟ್ ಅಲ್ಲಿ ಫೇಲ್ಯೂರ್ ಆಯ್ತು ಅಥವಾ ಕೆಳಗೆ ಬಿತ್ತು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ 2 days ತಗೊಂಡು ನಾವು ಅವ್ರಿಗೆ ಏನ್ ಮಾಡಿದ್ವಿ, ಹೇಗೆ ಉತ್ತರ ಕೊಟ್ವಿ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಪಾಕಿಸ್ತಾನದ ಮೇಲಿನ ದಾಳಿಗೆ CDS ಅನಿಲ್ ಅವರು ಉತ್ತರವನ್ನ ಕೊಟ್ರು. ಅನಿಲ್ ಚೌಹಾಣ್ ಏನಂತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಮೇಲಿನ ದಾಳಿಗೆ ಅವ್ರು ಕೊಟ್ಟಂತಹ ಉತ್ತರ ಏನು, ಭಾರತದ 6 ಜೆಟ್ಗಳನ್ನ ಹೊಡೆದ್ವಿ ಅಂತ ಪಾಕಿಸ್ತಾನ ಬೊಬ್ಬೆ ಹೊಡಿತಾ ಇತ್ತಲ್ಲ, ನಿಜಾನ ಅಂತ ಆಂಕರ್ ಕೇಳಿದ್ದಕ್ಕೆ ನೋ ಅಂತ ಹೇಳಿದ್ದಾರೆ. ಭಾರತದ 6 ಜೆಟ್ ಹೊಡಿತು ಅಂತ ಹೇಳಿದ್ರಲ್ಲ, ಪಾಕ್ ಸೇನೆ ಮತ್ತು ಪಾಕ್ ಪ್ರಧಾನಿಯೇ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅವತ್ತು 6 ಜೆಟ್ ಹೊಡೆದಾಕಿದ್ವಿ ಅಂತ. ಅದಕ್ಕೆ ಉತ್ತರವನ್ನ CDS ಅನಿಲ್ ಚೌಹಾಣ್ ಅವರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡೋಣ. ಪಾಕ್ ಸೇನೆ ಸೇರಿದಂತೆ ಪ್ರಧಾನಿಯೂ ಹೇಳಿದ್ರು, ಭಾರತದ ಜೆಟ್ ನಷ್ಟದ ಬಗ್ಗೆ ಯಾವುದೇ ಸಾಕ್ಷಿಯನ್ನ ಪಾಕ್ ಕೊಟ್ಟಿರಲಿಲ್ಲ, ಬದಲಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸೋಷಿಯಲ್ ಮೀಡಿಯಾದಲ್ಲಿದೆ, ಹೋಗಿ ನೋಡ್ಕೊಳ್ಳಿ ಅಂತ. ಭಾರತದ ಜೆಟ್ ನಷ್ಟದ ಬಗ್ಗೆ ಯಾವುದೇ ಸಾಕ್ಷಿಯನ್ನು ಕೂಡ ಕೊಟ್ಟಿರಲಿಲ್ಲ. ಈಗ ಒಂದು ಹೊಡೆದಾಕಿದ್ರಲ್ಲ, ಅದನ್ನು ಕೂಡ ಕೊಟ್ಟಿರಲಿಲ್ಲ ಅವರು. ಈಗ ನಾವು ಒಪ್ಕೊಂಡ್ವಲ್ಲ, ನಮ್ಮ ದೇಶದಲ್ಲಿ ಹೌದು ಒಂದು ನಷ್ಟ ಆಗಿದೆ ಅಂತ ಅವ್ರು ಹೊಡೆದಾಕಿದ್ದಲ್ಲ, ನಮ್ಮಲ್ಲೇನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ಅವ್ರು ಒಪ್ಕೊಳ್ತಾ ಇದ್ದಾರೆ. ಅದರ ಸಾಕ್ಷಿಯೂ ಕೂಡ ಕೊಡಕ್ಕೆ ಅವ್ರ ಕೈಲಿ ಕೊರತೆ ಇತ್ತು. ಭಾರತದ ಜೆಟ್ ನಷ್ಟದ ಬಗ್ಗೆ ಸಾಕ್ಷಿಯನ್ನ ಪಾಕಿಸ್ತಾನ ಕೊಟ್ಟಿಲ್ಲ ಇಲ್ಲಿ ತನಕ. ಮೇ 28ನೇ ತಾರೀಕು ಕೂಡ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಡ್ತಾರೆ. ಯಾವುದು, ಇದೇ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಮೊದಲ ದಿನ ಭಾರತದ 4 ರಫೇಲ್ ಅನ್ನ ಹೊಡೆದಾಕಿದ್ವಿ ಅಂತ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಹೇಳಿಕೆ ಕೊಡ್ತಾರೆ. 4 ರಫೇಲ್ ಹೊಡೆದ್ವಿ ಅಂತ. ಬಟ್ ಅದಕ್ಕೂ ಸಾಕ್ಷಿ ಕೊಡ್ಲಿಲ್ಲ. ರಫೇಲ್ ಅನ್ನ ಹೊಡೆಯೋದೇನು ಕುತ್ಕೊಂಡು ಊಟ ಮಾಡ್ದಂಗೆ, ಬಿರಿಯಾನಿ ತಿಂದಂಗೆ ಅಂತ ಅನ್ಕೋಬಿಟ್ಟಿದಾರ. ನಾವು ಹೇಳಿದ್ವಲ್ಲ, ಚೀನಾದಿಂದ ಬಂದಂತಹ ಯಾವ ಎಕ್ವಿಪ್ಮೆಂಟ್ ಅವ್ರಿಗೆ ಕೆಲಸನೇ ಮಾಡ್ಲಿಲ್ಲ. ಅವಾಗ ಭಾರತದ 6 ಜೆಟ್ ಹೊಡೆದ್ವಿ ಅಂತ ಹೇಳಿದ್ದಾರೆ. ಓಕೆ, ಇದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಇಲ್ಲಿ ತನಕ ನಮಗಾಗಿರುವಂತಹ ನಷ್ಟ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಮೊದಲ ಬಾರಿಗೆ ಅನಿಲ್ ಚೌಹಾಣ್ ಅವರು ಹೌದು ನಮಗೆ ಜೆಟ್ ನಷ್ಟ ಆಗಿರುವಂತದ್ದು ಹೌದು ಅಂತ ಹೇಳಿದ್ದಾರೆ. ಇಂಡಿಯಾದ ಜೆಟ್ ನಷ್ಟ ಆಗಿದೆ, ಬಟ್ ಎಷ್ಟು ಅನ್ನುವಂತಹ ನಂಬರ್ಸ್ ಕೂಡ ಕೊಟ್ಟಿಲ್ಲ. ಅಂಡ್ ಇದು ಈಗ ಹೊಸ ಚರ್ಚೆಗೆ ಕಾರಣವಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ವಿಪಕ್ಷಗಳಿಗೆ ಇದೇ ಹೊಸ ಅಸ್ತ್ರ ಸಿಕ್ಕಂಗಾಗುತ್ತಾ ಅಂತ. ಆದ್ರೆ ನಷ್ಟ ಓಕೆ, ಈಗ ಎಷ್ಟು ನಷ್ಟ ಆಯಿತು,
ಎಷ್ಟು ಜೆಟ್ ಬಿದ್ವು, ನಷ್ಟ ಆಗಿದ್ದು ಯಾವ ಜೆಟ್, ಇದು ಯಾವುದರ ಹೆಸರನ್ನು ಕೂಡ ರಿವೀಲ್ ಮಾಡಿಲ್ಲ ಅವರು, ರಿವೀಲ್ ಮಾಡಿಲ್ಲ ಅನಿಲ್ ಚೌಹಾಣ್ ಅವರು. ಆ್ಯಂಡ್ ಇನ್ನೊಂದು ಮಾಡಲೇಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲ, ರಫೇಲ ಅಥವಾ ಮಿಗ್ ವಿಮಾನವ ಅಥವಾ ಸುಖೋಯ ಯಾವುದನ್ನು ಹೊಡೆದಾಕಿದ್ದಾರೆ, ಯಾವ ಜೆಟ್ ಹೊಡೆದಾಕಿದ್ದಾರೆ ಅನ್ನುವಂಥದ್ದನ್ನ ಅನಿಲ್ ಚೌಹಾಣ್ ಅವರು ಹೇಳಿಲ್ಲ. ಆ್ಯಂಡ್ ನನಗೆ ಬಹಳ ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಇವೆಲ್ಲವನ್ನ ಬಹಳ ಇಂಚಾಗಿ ಹೇಳಲೇಬೇಕಾ? CDS ಅನಿಲ್ ಅವರು ಇದೀಗ ವಿಡಿಯೋ ಶೇರ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಲೀಡರ್ಸ್ಗಳು CDS ಅನಿಲ್ ಚೌಹಾಣ್ ಅವರ ವಿಡಿಯೋ ಅವರನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಲೀಡರ್ಸ್ಗಳು CDS ಅನಿಲ್ ಚೌಹಾಣ್ ಅವರು ಮಾತಾಡಿರುವಂತಹ ವಿಡಿಯೋವನ್ನ ಶೇರ್ ಮಾಡಿ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಏನಂತ, ಹಾಗಾದ್ರೆ ಯಾವ್ದನ್ನ ಹೊಡೆದಾಕಿದ್ದಾರೆ ಹೇಳಿ, ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅಂತ. ಅವ್ರಿಗೆ ನಿಜಕ್ಕೂ ಒಂದು ಹೊಸ ಅಸ್ತ್ರವನ್ನ ಸಿಕ್ಕಂಗಾಗಿದೆ. ಕಾಂಗ್ರೆಸ್ನ ಲೀಡರ್ ಜೈರಾಮ್ ರಮೇಶ್ ಅವರು ಈ ಒಂದು ವಿಡಿಯೋ ತುಣುಕನ್ನ ಹಂಚಿಕೊಂಡಿದ್ದಾರೆ. CDS ಅನಿಲ್ ಚೌಹಾಣ್ ಅವರು ಮಾತಾಡಿದಾರಲ್ಲ, ಆ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಏನ್ ಬರ್ದಿದ್ದಾರೆ ಅದರಲ್ಲಿ, ಏನ್ ಪ್ರಶ್ನೆ ಕೇಳಿದ್ದಾರೆ, ಅವ್ರಿಗೆ ಕಾಡ್ತಾ ಇರೋ ಪ್ರಶ್ನೆ ಏನು, ಕಾಂಗ್ರೆಸ್ಗೆ ಸಿಕ್ಕಿರೋ ಹೊಸ ಅಸ್ತ್ರ ಏನು ಅಂತ ನೋಡೋಣ. ಜೆಟ್ ನಷ್ಟದ ಬಗ್ಗೆ ಅನಿಲ್ ಚೌಹಾಣ್ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಜೈರಾಮ್ ಅವರು, ಕಾಂಗ್ರೆಸ್ನ ಲೀಡರ್? ಒಂದು ಸ್ಪೆಷಲ್ ಸೆಷನ್ ಅನ್ನ ಕೂಡ ಕರೀರಿ ಅಂತ AICC ಅಧ್ಯಕ್ಷ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರಂತೆ. ಈಗ CDS ಅನಿಲ್ ಚೌಹಾಣ್ ಅವರ ಅದೊಂದು ಸಂದರ್ಶನ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಏನಪ್ಪಾ ಅಂತ ಹೇಳಿದ್ರೆ, ಅವ್ರು 6 ಹೊಡೆದಾಕಿದೀವಿ ಅಂದ್ರಲ್ಲ, ಇವರು 6 ಅಂತೂ ಹೊಡೆದಿರೋದು ನಿಜ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು, 1, 2, 3 ಉತ್ತರ ಕೊಡಿ ಅಂತ ಕಾಂಗ್ರೆಸ್ ಕೇಳುತ್ತೆ. ಈಗ ವಿಶೇಷ ಅಧಿವೇಶನಕ್ಕೆ ಖರ್ಗೆ ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಅವರ ಒಂದು ಸ್ಟೇಟ್ಮೆಂಟ್, CDS ಅನಿಲ್ ಚೌಹಾಣ್ ಅವರ ಸ್ಟೇಟ್ಮೆಂಟ್ ಹುಟ್ಟಾಗ್ತಾ ಇದೆ. ಈ ಬಗ್ಗೆ ಚರ್ಚೆ ಮಾಡೋಕೆ ವಿಶೇಷ ಸಂಸತ್ನ ಅಧಿವೇಶನದ ಅಗತ್ಯ ಇದೆ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕರೀತಾರಾ? ತಕ್ಷಣವೇ ಸಂಸತ್ ವಿಶೇಷ ಅಧಿವೇಶನವನ್ನ ಕರೀರಿ ಅಂತ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ? ಹಾಗಾದ್ರೆ ಆಗ ಏನಾದ್ರೂ ನಷ್ಟ ಆಗಿರುವಂತದ್ದು ಎಷ್ಟು ಮತ್ತು ಯಾವುದು ಅನ್ನುವಂಥದ್ದನ್ನ ಉತ್ತರ ಕೊಡ್ತಾರಾ? ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ತನಕ ಬಹಳ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡಬೇಕು ಇಂತಹ ವಿಚಾರಗಳಲ್ಲಿ ಅಂತ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ ದೇಶದ ಜನರನ್ನ ತಪ್ಪು ದಾರಿಗೆ ಅಂದ್ರೆ ಕರೆದುಕೊಂಡು ಹೋಗ್ತಾ ಇದೆ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ದೇಶದ ಜನರನ್ನ ತಪ್ಪು ದಾರಿಗೆ ಕರೆದುಕೊಂಡು ಹೋಗ್ತಾ ಇದೆ, ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಭಾರತೀಯ ಸೇನೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಭಾರತೀಯ ಸೇನೆ. ಆದ್ರೆ CDS ಅನಿಲ್ ಪ್ರಕಾರ ನಾವು ತಪ್ಪುಗಳನ್ನ ಸರಿಪಡಿಸಿದ್ವಿ ಅಂತ ಹೇಳಿದ್ರು. ಇವತ್ತೊಂದು ಕೊಟ್ಟಿರುವಂತಹ ಇಂಟರ್ವ್ಯೂನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತಪ್ಪುಗಳನ್ನ ಸರಿಪಡಿಸ್ಕೊಂಡ್ವಿ ಅಂತ. ಅನಿಲ್ ಪ್ರಕಾರ ನಾವು ತಪ್ಪುಗಳನ್ನ ಸರಿಪಡಿಸಿದ್ವಿ ಅಂತ ಹೇಳಿದ್ರು, 2 ದಿನ ಟೈಮ್ ತಗೊಂಡ್ವಿ ಅಂದ್ರು. ಹಾಗಾದ್ರೆ ಯಾವ್ದನ್ನ ಹೊಡೆದಾಕಿದ್ದಾರೆ? ನಾವು ಸೈನಿಕರ ಮತ್ತು ಸೇನೆಯ ಸಾಹಸ ಹಾಗೂ ಶೌರ್ಯಕ್ಕೆ ಸಲಾಂ ಹೇಳ್ತೀವಿ, ಅದ್ರ ಬಗ್ಗೆ ನಮಗೆ ಮತ್ತೊಂದು ಪ್ರಶ್ನೆಯೇ ಇಲ್ಲ, ಮತ್ತೊಂದು ಮಾತೂ ಇಲ್ಲ. ಆದ್ರೆ ಸಮಗ್ರ ಕಾರ್ಯತಂತ್ರದ ಪರಿಶೀಲನೆಯ ಅಗತ್ಯ ಇದೆ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರುಗಳು ಇರುವಂತದ್ದೇ ಪ್ರಶ್ನೆ ಮಾಡೋಕೆ ಆ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಟ್ರಂಪ್ ಮತ್ತೊಮ್ಮೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಾಗೂ ಕೂಡ ಹೇಳಿದ್ದಾರೆ. ಅದಕ್ಕೂ ಕ್ಲಾರಿಟಿ ಕೊಡಿ. ಯಾವುದೇ ದೇಶದವರು ಬಂದಿಲ್ಲ ಅಂತ ಹೇಳಿದ್ರಿ ಅಷ್ಟೇ, ಬಟ್ ಕ್ಲಾರಿಟಿ ಕೊಡಿ. ಇದು ನಮ್ಮ ಶಿಮ್ಲಾ ಒಪ್ಪಂದಕ್ಕೆ ನೇರ ಅಪಮಾನ. ಓಕೆ, ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಒಪ್ಪಂದದ ಬಗ್ಗೆ ಮತ್ತೆ ಇಲ್ಲಿ ಮಾತನಾಡಿದ್ದಾರೆ ಖರ್ಗೆ ಅವರು. ಕದನ ವಿರಾಮ ಒಪ್ಪಂದದ ಷರತ್ತುಗಳು ಏನೇನು ಕಂಡೀಷನ್ ಅವ್ರು ಹಾಕಿದ್ರು ಅಥವಾ ಅವ್ರು ಕೇಳ್ಕೊಂಡ್ರು, ನೀವೇನ್ ಕಂಡೀಷನ್ ಹಾಕಿದ್ರಿ? ಅದಕ್ಕೆ 140 ಕೋಟಿ ದೇಶಭಕ್ತ ಭಾರತೀಯರು ಇದನ್ನ ತಿಳಿದುಕೊಳ್ಳೋಕೆ ಅರ್ಹರಿದ್ದಾರೆ, ಡಿಸರ್ವ್ ಇದೀವಿ ನಾವು. 140 ಕೋಟಿ ದೇಶಭಕ್ತ ಭಾರತೀಯರು ಇದನ್ನ ತಿಳ್ಕೋಬೇಕು ಅಂಡ್ ತಿಳ್ಕೊಳ್ಳೋಕೆ ಅರ್ಹರಿದ್ದಾರೆ. ಅವರು ಉತ್ತರವನ್ನ ಕೊಡಿ, ಒಂದು ಸ್ಪೆಷಲ್ ಸೆಷನ್ ಅನ್ನ ಕರೀರಿ. ಹೀಗಾಗಿ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ಖರ್ಗೆ ಅವರು ಒತ್ತಾಯವನ್ನ ಮಾಡಿದ್ದಾರೆ. CDS ಅನಿಲ್ ಚೌಹಾಣ್ ಅವರ ಇದೊಂದು ಸ್ಟೇಟ್ಮೆಂಟ್ ಇದೀಗ ವಿಪಕ್ಷಗಳಿಗೆ ಹೊಸ ಅಸ್ತ್ರ ಸಿಕ್ಕಂಗಾಗಿದೆ. ಇಲ್ಲಿ ತನಕ ಆಲ್ ಪಾರ್ಟಿ ಮೀಟಿಂಗ್ ಅನ್ನೆಲ್ಲ ಕರೆದಾಗ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿತ್ತು ಎಲ್ಲ ಪಕ್ಷಗಳು, ಕಾಂಗ್ರೆಸ್ ಒಂದೇ ಅಲ್ಲ, ಎಲ್ಲ ಪಕ್ಷಗಳು ನಿಮ್ ಜೊತೆ ಒಗ್ಗಟ್ಟಾಗಿ ನಾವಿದ್ದೀವಿ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಇದೀಗ ಯಾವುದು ಕೂಡ ಮತ್ತೆ ಮರು ಮಾತನಾಡಕ್ಕೆ ಸಿಕ್ಕಿರ್ಲಿಲ್ಲ ಅಂಶಗಳು. ಬಟ್ ಈಗ ಒಂದು ಹೊಸ ಅಸ್ತ್ರ ಸಿಕ್ಕಂಗಾಗಿದೆ. ಅದು ಪಾಕಿಸ್ತಾನ ನಮ್ಮ ಜೆಟ್ ಅನ್ನ ಹೊಡೆದುರುಳಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ.